ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನು ನೋಟಿಫಿಕೇಶನ್ ಆಗುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ತರಗತಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಡೇ ಫ್ಲೈನ ಕ್ಲಾಸ್ ಆಗಿರುತ್ತೆ. ಇವತ್ತಿನ ಕ್ಲಾಸ್ನ ಮೊದಲ ಪ್ರಶ್ನೆಯನ್ನು ನೋಡ್ತಾ ಬರೋಣ ಬನ್ನಿ. ಸ್ವತಂತ್ರ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ್ಥ ಯಾವ ಜಿಲ್ಲೆಯಲ್ಲಿದೆ? ನೋಡಿ, ವಿದುರಾಶ್ವತ್ಥ ದುರಂತ ಅಥವಾ ವಿದುರಾಶ್ವತ್ಥ ಅಂತ ಕರಿತೀವಿ. ಈ ದುರಂತ ನಡೆಯುತ್ತೆ ಯಾವಾಗಪ್ಪ ಅಂದ್ರೆ 1938ರಲ್ಲಿ ನಡೆಯುತ್ತೆ ಈ ದುರಂತ. ಹೌದಾ? ಈ ಪ್ಲೇಸ್ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಯಾವ ಜಿಲ್ಲೆಯಲ್ಲಿ? ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ವಿದುರಾಶ್ವತ್ಥ ಎಂಬ ಗ್ರಾಮಕ್ಕೆ ನಾವು ಇನ್ನೊಂದು ಹೆಸರಿನಿಂದ ಕರಿತೀವಿ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಇದಕ್ಕ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಜಲಿಯನ್ ವಾಲಾಬಾಗ್ ಎಲ್ಲಿ ಜೊತೆ ಪ್ರಶ್ನೆ ಕೇಳಿದ್ರೆ ನೀವೇನಂತ ಆನ್ಸರ್ ಮಾಡ್ಬೇಕು? ಪಂಜಾಬ್ನ ಅಮೃತ್ಸರ್ ನಲ್ಲಿ ಕಂಡು ಬರುತ್ತೆ ಜಲಿಯನ್ ವಾಲಾಬಾಗ್. ಓಕೆನಾ? ನಿಮ್ಗೆ ಜಲಿಯನ್ ವಾಲಾಬಾಗ್ ದುರಂತದ ಬಗ್ಗೆ ಗೊತ್ತೇ ಇದೆ ಅನ್ಕೋತೀನಿ. ಯಾಕಪ್ಪ ಅಂದ್ರೆ 1919ರಲ್ಲಿ ಜನರಲ್ ಡಯರ್ ಏನ್ ಮಾಡ್ತಾನಪ್ಪ ಅಂದ್ರೆ ಜನರಲ್ ಡಯರ್ ಎಂಬ ಅಧಿಕಾರಿ ಏನ್ ಮಾಡ್ತಾನಪ್ಪ ಅಂದ್ರೆ ಶಾಂತಿಯುತವಾಗಿ ಒಂದು ಸಭೆಯನ್ನ ಸೇರಿರ್ತಾರೆ ಜಲಿಯನ್ ವಾಲಾಬಾಗ್ ನಲ್ಲಿ. ಆ ಟೈಮ್ ನಲ್ಲಿ ಜನರಲ್ ಡಯರ್ ಬಂದು ಆ ರೈತರ ಮೇಲೆ ಗುಂಡಿನ ಚಕಮಕಿಯನ್ನು ನಡೆಸಿ ಎಷ್ಟೋ ಜನ ರೈತರನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಸಾಯಿಸ್ತಾನೆ. ಹೌದಾ? ಆ ರೀತಿಯ ಘಟನೆ ನಮ್ಮ ಕರ್ನಾಟಕದಲ್ಲೂ ಕೂಡ ನಡೀತಿದೆ. ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ವಿದುರಾಶ್ವತ್ಥದಲ್ಲಿ ನಡೀತಿದೆ. ಅದಕ್ಕಾಗಿ ಇದನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಓಝೋನ್ ಪದರವು ಈ ಕೆಳಗಿನ ಯಾವ ಮಂಡಲದಲ್ಲಿ ಕಂಡು ಬರುತ್ತದೆ? ನೋಡಿ, ಓಝೋನ್ ಪದರ ಯಾವ ಮಂಡಲದಲ್ಲಿ ಕಂಡು ಬರುತ್ತದೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಮೋಷ್ಣ ಮಂಡಲ, ಅಥವಾ ಇದನ್ನ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಇಂಗ್ಲಿಷ್ನಾಗ ಏನಂತ ಕರಿತೀವಿ? ಸ್ಟ್ರಾಟೋಸ್ಪಿಯರ್. ಓಕೆನಾ? ಈ ಸ್ಟ್ರಾಟೋಸ್ಪಿಯರ್ ನಲ್ಲಿ ಈ ಓಝೋನ್ ಪದರ ಕಂಡು ಬರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಭಾಗವು ಮೂಲಭೂತ ಹಕ್ಕುಗಳ ಕುರಿತು ತಿಳಿಸುತ್ತದೆ? ನೋಡಿ, ಯಾವ ಭಾಗ ಮೂಲಭೂತ ಹಕ್ಕುಗಳ ಕುರಿತು ತಿಳಿಸ್ತೈತಪ್ಪ ಅಂದ್ರೆ ಭಾಗ 3. ಇದು ಮೂಲಭೂತ ಹಕ್ಕುಗಳ ಕುರಿತು ತಿಳಿಸುವಂತ ಒಂದು ಭಾಗವಾಗಿದೆ. ವಿಧಿ ನೋಡ್ತಾ ಬರೋದಾದ್ರೆ ವಿಧಿ 12ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುವಂತ ಒಂದು ವಿಧಿಯಾಗಿದೆ. ಹಾಗಾದ್ರೆ 4ನೇ ಭಾಗ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಸಂಬಂಧಿಸಿದೆ. ಯಾವುದು? 4ನೇ ಭಾಗ. 5ನೇ ಭಾಗ ಕೇಂದ್ರ ಸರ್ಕಾರ, 6ನೇ ಭಾಗ ರಾಜ್ಯ ಸರ್ಕಾರ. ನೋಡಿ, 5ನೇ ಭಾಗ ಕೇಂದ್ರ ಸರ್ಕಾರ, 6ನೇ ಭಾಗ ರಾಜ್ಯ ಸರ್ಕಾರದ ಬಗ್ಗೆ ತಿಳಿಸುತ್ತೆ. ಬಿಟಿ ಹತ್ತಿ ಎಂಬ ಶಬ್ದದಲ್ಲಿ ಬಿಟಿ ಎಂಬುದು ಏನನ್ನ ಸೂಚಿಸುತ್ತದೆ? ನೋಡಿ, ಬಿಟಿ ಹತ್ತಿ ಎಂಬ ಒಂದು ಶಬ್ದದಲ್ಲಿ ಬಿಟಿ ಎಂಬುದು ಏನನ್ನು ಸೂಚಿಸುತ್ತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬ್ಯಾಸಿಲಸ್ ತುರಿಂಜೆನೆಸಿಸ್. ಬ್ಯಾಸಿಲಸ್ ತುರಿಂಜೆನೆಸಿಸ್. ಮುಂದಿನ ಪ್ರಶ್ನೆ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪಕರು. ನೋಡಿ, ಸರ್ವೆಂಟ್ಸ್ ಆಫ್ ಇಂಡಿಯಾ ಎಂಬ ಸೊಸೈಟಿಯನ್ನ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ. ಯಾರು? ಗೋಪಾಲ್ ಕೃಷ್ಣ ಗೋಖಲೆ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಪ್ಪ ಅಂದ್ರೆ 1905ರಲ್ಲಿ ಸ್ಥಾಪನೆ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್, ಗೋಬರ್ ಗ್ಯಾಸ್ ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮೀಥೇನ್ ಕಂಡು ಬರ್ತೈತಿ. ಗೋಬರ್ ಗ್ಯಾಸ್ ನಲ್ಲಿ ಬಹುಪಾಲು ಮೀಥೇನ್ ಕಂಡು ಬರುತ್ತೆ. ಮೀಥೇನ್ ನ ಅಣುಸೂತ್ರ ಏನಪ್ಪಾ ಅಂದ್ರೆ CH4. ಮೀಥೇನ್ ನ ಅಣುಸೂತ್ರ ಏನು? CH4 ಮೀಥೇನ್ ನ ಒಂದು ಅಣುಸೂತ್ರವಾಗಿದೆ. ಹಾಗಾದ್ರೆ ಭತ್ತದ ಗದ್ದೆ ಅಂತ ಬರುತ್ತೆ. ಆ ಭತ್ತದ ಗದ್ದೆಯಿಂದ ಬಿಡುಗಡೆಯಾಗುವಂತ ಅನಿಲ ಯಾವ್ದಕ್ಕೆ ಕೇಳಿದ್ರು ಕೂಡ ನೀವೇನಂತ ಆನ್ಸರ್ ಮಾಡಬೇಕು? ಮೀಥೇನ್ ಅಂತ ಆನ್ಸರ್ ಮಾಡಬೇಕು. ಭತ್ತದ ಗದ್ದೆಯಿಂದ ಬಿಡುಗಡೆಯಾಗುವಂತ ಒಂದು ಅನಿಲ ಮೀಥೇನ್ ಆಗಿರುತ್ತೆ. ನೆಕ್ಸ್ಟ್, ಹಣಕಾಸು ಮಸೂದೆಯನ್ನ ರಾಜ್ಯದ ವಿಧಾನ ಮಂಡಲದಲ್ಲಿ ನೋಡಿ ಆಪ್ಷನ್ ವೈಸ್ ಹೋಗ್ಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ? ಯಾವುದೇ ಸದನದಲ್ಲಿ ಮಂಡಿಸಬಹುದು. ಸೆಕೆಂಡ್ ಆಪ್ಷನ್ ಕೇವಲ ವಿಧಾನಸಭೆಯಲ್ಲಿ ಮಂಡಿಸಬಹುದು. ಥರ್ಡ್ ಆಪ್ಷನ್ ಕೇವಲ ವಿಧಾನ ಪರಿಷತ್ನಲ್ಲಿ ಮಂಡಿಸಬಹುದು. ಫೋರ್ತ್ ಆಪ್ಷನ್ ಉಭಯ ಸದನಗಳ ಜಂಟಿ ಅಧಿವೇಶನದಲ್ಲಿ ಮಂಡಿಸಬಹುದು ಅಂತ ಪ್ರಶ್ನೆ ಇದೆ. ನಾವು ಹಣಕಾಸು ಮಸೂದೆಯನ್ನ ಯಾವಾಗ್ಲೂ ಕೂಡ ನಾವು ವಿಧಾನಸಭೆಯಲ್ಲೇ ಮಂಡಿಸಬೇಕಾಗುತ್ತೆ. ರಾಜ್ಯದಲ್ಲಿ ನೋಡ್ತಾ ಬರೋದಾದ್ರೆ ವಿಧಾನಸಭೆಯಲ್ಲಿ, ದೇಶ ಅಥವಾ ಕೇಂದ್ರದಲ್ಲಿ ನೋಡ್ತಾ ಬರೋದಾದ್ರೆ ಲೋಕಸಭೆಯಲ್ಲಿ ಮಂಡಿಸ್ತಾರೆ. ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಗಳಲ್ಲಿ ಮಂಡಿಸಕ್ಕಾಗಲ್ಲ ಯಾವುದನ್ನ? ಹಣಕಾಸು ಮಸೂದೆಯನ್ನ. ಹಾಗಾದ್ರೆ ಹಣಕಾಸು ಮಸೂದೆಯನ್ನ ಯಾರು ಮಂಡಿಸ್ತಾರಪ್ಪ ಅಂದ್ರೆ ವಿತ್ತ ಸಚಿವರು ಅಥವಾ ಹಣಕಾಸು ಸಚಿವರು ಏನ್ ಮಾಡ್ತಾರ? ಹಣಕಾಸು ಮಸೂದೆಯನ್ನ ಮಂಡಿಸ್ತಾರೆ. ಹೌದಾ? ನೆಕ್ಸ್ಟ್,
ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನ ಡ್ಯಾಶ್ ಅಲಂಕರಿಸುತ್ತಾರೆ. ನೋಡಿ, ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನ ಡ್ಯಾಶ್ ಅಲಂಕರಿಸುತ್ತಾರೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ ನೋಡಿ, 6 ವರ್ಷಗಳ ನಿಗದಿ ಸಮಯದವರೆಗೆ. ಸೆಕೆಂಡ್ ಆಪ್ಷನ್ ಅಜೀವ ಪರ್ಯಂತ. ಥರ್ಡ್ ಆಪ್ಷನ್ ಪಾರ್ಲಿಮೆಂಟಿನ ಉಭಯ ಸದನಗಳಲ್ಲಿ ಅವರ ಬಗ್ಗೆ ವಿಶ್ವಾಸ ಇರುವವರೆಗೆ. ಫೋರ್ತ್ ಆಪ್ಷನ್ ರಾಷ್ಟ್ರಾಧ್ಯಕ್ಷರ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲ ಅಂತ ಆಪ್ಷನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ರಾಷ್ಟ್ರಾಧ್ಯಕ್ಷರ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲ. ನೆಕ್ಸ್ಟ್, ರಾಜ್ಯದ ರಾಜ್ಯಪಾಲರು. ನೋಡಿ, ರಾಜ್ಯದ ರಾಜ್ಯಪಾಲರು ಏನಾಗಿರ್ತಾರ ಅಂತೇಳಿ ಪ್ರಶ್ನೆ ಇದೆ. ಅವರು ರಾಜಕೀಯವಲ್ಲದ ವ್ಯಕ್ತಿಯಾಗಿರ್ತಾರೋ, ಅಥವಾ ರಾಜ್ಯದ ಮುಖ್ಯಸ್ಥರಾಗಿರ್ತಾರೋ, ಅಥವಾ ಸರ್ಕಾರದ ನೇತಾರರಾಗಿರ್ತಾರೋ, ಅಥವಾ ರಾಷ್ಟ್ರಪತಿಗಳ ದೂತರಾಗಿರ್ತಾರೋ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಜ್ಯದ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರಾಗಿರ್ತಾರ. ಓಕೆನಾ? ಎಸ್. ನೆಕ್ಸ್ಟ್, ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯ ಪ್ರತಿ ನಿಮಿಷದ ಬಡಿತದ ಗತಿ. ನೋಡಿ, ಒಬ್ಬ ವಯಸ್ಕ ಅಥವಾ ಸಾಮಾನ್ಯ ವ್ಯಕ್ತಿಯ ಹೃದಯದ ಬಡಿತ ಪ್ರತಿ ನಿಮಿಷಕ್ಕೆ ಎಷ್ಟಿರುತ್ತೆ ಅಂತ ಪ್ರಶ್ನೆ ಇದೆ. ಹೃದಯದ ಬಡಿತ, ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದ್ರೆ 72. ನೋಡಿ, ಪ್ರತಿ ನಿಮಿಷಕ್ಕೆ ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ 72 ಬಾರಿ ಹೃದಯ ಬಡಿತ ಉಂಟಾಗುತ್ತೆ. ಈ ಹೃದಯದ ಬಡಿತ ಮತ್ತು ನಾಡಿ ಮಿಡಿತ, ಹೃದಯದ ಬಡಿತ ಮತ್ತು ನಾಡಿ ಮಿಡಿತ ಎರಡೂ ಕೂಡ ಸೇಮ್ ಆಗಿರುತ್ತೆ. ಹಾಗಾದ್ರೆ ನಾಡಿ ಮಿಡಿತವು ಕೂಡ ಎಷ್ಟಾಗಿರ್ತೈತಿ? 72. ಎಷ್ಟಕ್ಕ? ಪ್ರತಿ ನಿಮಿಷಕ್ಕ. 91ನೇ ಪ್ರಶ್ನೆ, ಬ್ಯಾಟರಿಗಳಲ್ಲಿ ಬಳಸಲಾಗುವಂತ ಆಸಿಡ್. ನೋಡಿ, ಬ್ಯಾಟರಿಗಳಲ್ಲಿ ನಾವು ಯಾವ ಆಸಿಡ್ ಅನ್ನ ಬಳಕೆ ಮಾಡ್ತೀವಿ ಅಂತ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ನೈಟ್ರಿಕ್ ಆಸಿಡ್ ಅನ್ನ ಬಳಕೆ ಮಾಡ್ತೀವೋ, ಅಥವಾ ಸಲ್ಫೂರಿಕ್ ಆಸಿಡ್ ಅನ್ನ ಬಳಕೆ ಮಾಡ್ತೀವೋ, ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಬಳಕೆ ಮಾಡ್ತೀವೋ, ಅಥವಾ ಅಸಿಟಿಕ್ ಆಸಿಡ್ ಅನ್ನ ಬಳಕೆ ಮಾಡ್ತೀವಿ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದ್ರೆ ಸಲ್ಫೂರಿಕ್ ಆಸಿಡ್. ಸಲ್ಫೂರಿಕ್ ಆಸಿಡ್ ಅನ್ನ ನಾವು ಬ್ಯಾಟರಿಗಳಲ್ಲಿ ಬಳಕೆ ಮಾಡ್ತೀವಿ. ಓಕೆನಾ? ಇದಕ್ಕೆ ನಿಮ್ಗೆ ಕನ್ನಡದಲ್ಲಿ ಗಂಧಕಾಮ್ಲ ಅಂತ ಕರೀತಾರೆ. ಏನಂತ ಕರೀತಾರ? ಗಂಧಕಾಮ್ಲ. ಈ ಗಂಧಕಾಮ್ಲವನ್ನು ನಾವು ಎಲ್ಲಿ? ಬ್ಯಾಟರಿಗಳಲ್ಲಿ ಬಳಕೆ ಮಾಡ್ತೀವಿ. ಇದರ ಒಂದು ರಾಸಾಯನಿಕ ಅಣುಸೂತ್ರವನ್ನು ನೋಡಿದ್ದೀವಿ ಅಂದ್ರೆ H2SO4. ಇದರ ಒಂದು ಅಣುಸೂತ್ರ ಸಲ್ಫೂರಿಕ್ ಆಮ್ಲದ ಅಣುಸೂತ್ರ. ಮುಂದಿನ ಪ್ರಶ್ನೆ, ಕುದುರೆ ಮಸಾಲಾ ಸೊಪ್ಪು ಎಂದರೆ ಡ್ಯಾಶ್. ನೋಡಿ, ಯಾವುದನ್ನ ನಾವು ಕುದುರೆ ಮಸಾಲಾ ಸೊಪ್ಪು ಅಂತ ಕರಿತೀವಿ ಅಂದ್ರೆ ವಿಟಮಿನ್ ಗಳನ್ನ ನಾವೇನಂತ ಕರಿತೀವಿ? ಕುದುರೆ ಮಸಾಲಾ ಸೊಪ್ಪು ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ. ನೋಡಿ, ಗಾಂಧಿ ಮತ್ತು ಇರ್ವಿನ್ ನಡುವೆ ಒಂದು ಒಪ್ಪಂದ ನಡೀತೈತಿ. ಆ ಒಪ್ಪಂದ ಯಾವಾಗ ನಡೀತೈತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದ್ರೆ 1931. ನೋಡಿ, ಆಪ್ಷನ್ ಎ 1931ರಲ್ಲಿ ಗಾಂಧಿ ಮತ್ತು ಇರ್ವಿನ್ ನಡುವೆ ಒಂದು ಒಪ್ಪಂದ ನಡೆಯುತ್ತೆ. ನೆಕ್ಸ್ಟ್, 1932ರಲ್ಲಿ ಪೂನಾ ಒಪ್ಪಂದ ನಡೆಯುತ್ತೆ. ಪೂನಾ ಒಪ್ಪಂದ ಯಾವಾಗ ಕೇಳಿದ್ರೆ ಯಾವಾಗ ಏನಂತ ಆನ್ಸರ್ ಮಾಡಬೇಕು? 1932. ಗಾಂಧಿ ಇರ್ವಿನ್ ಒಪ್ಪಂದ 1931. ಪೂನಾ ಒಪ್ಪಂದ ಯಾರ್ಯಾರ ನಡು ನಡೀತಿತ್ತಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಯಾರ ನಡು? ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ಪೂನಾ ಒಪ್ಪಂದ 1932ರಲ್ಲಿ ನಡೆಯುತ್ತೆ. ನೆಕ್ಸ್ಟ್, ಶಿಶುನಾಳ ಶರೀಫರಿಗೆ ಸಂಬಂಧಿಸಿದ ಜಿಲ್ಲೆ ಯಾವುದು? ಶಿಶುನಾಳ ಶರೀಫರಿಗೆ ಸಂಬಂಧಿಸಿದಂತ ಜಿಲ್ಲೆ ಯಾವುದಪ್ಪ ಅಂದ್ರೆ ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆಯ ಶಿಶುನಾಳ ಎಂಬ ಗ್ರಾಮದಲ್ಲಿ ಶರೀಫರ ಜನಿಸ್ತಾರ. ಓಕೆನಾ? ನೆಕ್ಸ್ಟ್, ಈ ಕೆಳಗಿನ ಯಾವ ದೇವಾಲಯವು ಆದಿಶಂಕರರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ? ನೋಡಿ, ಕೆಳಗಿನ ಯಾವ ದೇವಾಲಯ ಆದಿಶಂಕರ ಅಥವಾ ಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಮೂಕಾಂಬಿಕಾ, ಸೆಕೆಂಡ್ ಆಪ್ಷನ್ ಶೃಂಗೇರಿ, ಥರ್ಡ್ ಆಪ್ಷನ್ ಕುಕ್ಕೆ ಸುಬ್ರಹ್ಮಣ್ಯ, ಫೋರ್ತ್ ಆಪ್ಷನ್ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಶೃಂಗೇರಿ. ಶೃಂಗೇರಿ ದೇವಾಲಯವು ಆದಿಶಂಕರರಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ಒಂದು ದೇವಾಲಯವಾಗಿದೆ. ನೆಕ್ಸ್ಟ್, ಕನ್ನಡ ವಿಶ್ವವಿದ್ಯಾಲಯದ ಇರುವುದು ಎಲ್ಲಿ? ನೋಡಿ, ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತೈತೆ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಹಂಪಿಯಲ್ಲಿ ಕಂಡು ಬರುತ್ತೋ, ಅಥವಾ ಧಾರವಾಡನಲ್ಲಿ ಕಂಡು ಬರುತ್ತೋ, ಅಥವಾ ಲಕ್ಕವಳ್ಳಿಯಲ್ಲಿ ಕಂಡು ಬರುತ್ತೋ, ಅಥವಾ ಮೈಸೂರಿನಲ್ಲಿ ಕಂಡು ಬರುತ್ತದೆ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಹಂಪಿಯಲ್ಲಿ ಕಂಡು ಬರುತ್ತೆ. ಯಾವುದು? ಕನ್ನಡ ವಿಶ್ವವಿದ್ಯಾಲಯ. ನೆಕ್ಸ್ಟ್, ಮೊಳಕಾಲ್ಮೂರು ಏತಕ್ಕಾಗಿ ಪ್ರಸಿದ್ಧಿ ಪಡೆದಿದೆ? ನೋಡಿ, ಮೊಳಕಾಲ್ಮೂರು ಯಾವುದಕ್ಕಾಗಿ ಪ್ರಸಿದ್ಧಿ ಪಡೆದಿದೆಪ್ಪ ಅಂದ್ರೆ ಅದು ರೇಷ್ಮೆ ಸೀರೆಗೆ ಪ್ರಸಿದ್ಧಿ ಪಡೆದಿದೆ. ಯಾವುದಕ್ಕೆ? ರೇಷ್ಮೆ ಸೀರೆಗೆ ಈ ಮೊಳಕಾಲ್ಮೂರು ಪ್ರಸಿದ್ಧಿ ಪಡೆದಿದೆ. ನೆಕ್ಸ್ಟ್, ಯಾವ ವೈಸರಾಯ ಕಾಲದಲ್ಲಿ ಭಾರತದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲ್ಪಟ್ಟಿದೆ?
ನೋಡಿ, ಯಾವ ವೈಸ್ರಾಯನ ಕಾಲದಲ್ಲಿ ಒಂದು ಭಾರತದ ರಾಜಧಾನಿ ಇದೆ ನೋಡಿ, ಅದು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದ್ರೆ ಲಾರ್ಡ್ ಹಾರ್ಡಿಂಜ್. ಯಾರ ಕಾಲದಲ್ಲಿ? ಲಾರ್ಡ್ ಹಾರ್ಡಿಂಜರ ಕಾಲದಲ್ಲಿ. ಮುಂದಿನ ಪ್ರಶ್ನೆ, ಗೌತಮ್ ಬುದ್ಧನ ಮೂಲ ನಾಮ ಯಾವುದು? ನೋಡಿ, ಗೌತಮ್ ಬುದ್ಧನ ಮೂಲ ಹೆಸರು ಏನಾಗಿತ್ತತೆ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಕುಮಾರ. ಆಪ್ಷನ್ ಬಿ ದೇವದತ್ತ. ಆಪ್ಷನ್ ಸಿ ಚಾಣಕ್ಯ. ಆಪ್ಷನ್ ಡಿ ಸಿದ್ಧಾರ್ಥ. ಇದಕ್ಕೆ ಸರಿಯಾದ ಉತ್ತರ ಸಿದ್ಧಾರ್ಥ ಆಗಿತ್ತು. ಗೌತಮ್ ಬುದ್ಧನ ಮೂಲ ನಾಮ ಸಿದ್ಧಾರ್ಥ. ಕೊನೆಯ ಪ್ರಶ್ನೆ, ಕನಿಷ್ಕನ ಆಸ್ಥಾನದ ವೈದ್ಯ ಯಾರು? ನೋಡಿ, ಕನಿಷ್ಕನ ಆಸ್ಥಾನದಲ್ಲಿರುವಂತಹ ವೈದ್ಯ ಯಾರಾಗಿದ್ರು ಅಂತ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ನಾಗಸೇನ ಆಗಿದ್ದ. ಸೆಕೆಂಡ್ ಆಪ್ಷನ್ ಸುಶ್ರುತ. ಥರ್ಡ್ ಆಪ್ಷನ್ ಚರಕ. ಫೋರ್ತ್ ಆಪ್ಷನ್ ಅಶ್ವಘೋಷ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದ್ರೆ ಸುಶ್ರುತ. ಸುಶ್ರುತ ಕನಿಷ್ಕನ ಆಸ್ಥಾನದ ಒಬ್ಬ ವೈದ್ಯ ಆಗಿದ್ದ. ಹಾಗಾದ್ರೆ ಸುಶ್ರುತನ ಒಂದು ಕೃತಿ ಬರ್ತೈತಿ, ಯಾವ್ದಪ್ಪ ಅಂದ್ರೆ ಸುಶ್ರುತ ಸಂಹಿತೆ. ಸುಶ್ರುತ ಸಂಹಿತೆ ಯಾರ ಕೃತಿ? ಇದು ಸುಶ್ರುತನ ಒಂದು ಕೃತಿಯಾಗಿದೆ. ನೆಕ್ಸ್ಟ್ ಚರಕನ ಒಂದು ಕೃತಿ ಬರ್ತೈತಿ, ಒಂದು ಕೂಡ ಚರಕ ಸಂಹಿತೆ ಅಂತ ಬರ್ತೈತಿ. ಯಾವುದು? ಚರಕ ಸಂಹಿತೆ. ಅಶ್ವಘೋಷನ ಕೃತಿ ಬುದ್ಧ ಚರಿತೆ. ಅಶ್ವಘೋಷನ ಕೃತಿ ಯಾವುದು? ಬುದ್ಧ ಚರಿತೆ. ಬುದ್ಧ ಚರಿತೆ ಯಾರ ಕೃತಿ? ಅಶ್ವಘೋಷಂದು. ಸುಶ್ರುತ ಸಂಹಿತೆ ಸುಶ್ರುತಂದು. ಚರಕ ಸಂಹಿತೆ ಚರಕಂದು. ಹಾಗಾದ್ರೆ ಸುಶ್ರುತನಿಗೆ ನಾವು ಏನಂತ ಕರಿತೀವಿ? ಅವನಿಗೆ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ಕರಿತೀವಿ. ಪ್ಲಾಸ್ಟಿಕ್ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಸುಶ್ರುತನ ಕರಿತೀವಿ. ಚರಕನ್ನ ಏನಂತ ಕರಿತೀವಪ್ಪ ಅಂದ್ರೆ ಇವರನ್ನ ಆಯುರ್ವೇದದ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ? ಆಯುರ್ವೇದದ ಪಿತಾಮಹ ಯಾರು? ಚರಕ. ನೆಕ್ಸ್ಟ್ ಶಸ್ತ್ರಚಿಕಿತ್ಸೆ ಪಿತಾಮಹ ಸುಶ್ರುತ. ಓಕೆನಾ? ಇದಿಷ್ಟು ಏನಾಗಿತ್ತಪ್ಪ ಅಂದ್ರೆ ಡೇ 5 ಅಂದ್ರೆ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ ಪ್ರಶ್ನೆಗಳ ಡೇ 5 ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಯಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.